ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಹಾರ್ಡ್ಲಿ ಹೇಳ್ತೀನಿ ಮೇಡಮ್, ಎಷ್ಟಾದರೂ ಖರ್ಚಾಗಲಿ ಅದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಏನಾಗುತ್ತೆ, ನಾನು ಕೂಡ ಭಾಗವಹಿಸೋಕೆ ರೆಡಿ ಇದ್ದೀನಿ. ಪ್ರೊಡಕ್ಷನ್ ಮಾಡೋಣ, ಜೊತೆಲಿ ಮಾಡೋಣ. ರವಿ ಸರ್ಗೂ ಅದನ್ನೇ ಹೇಳ್ತೀವಿ, ಬಾಲಾಜಿ ಸರ್ಗೂ ಅದೇ ಹೇಳ್ತೀವಿ. ಯಾಕಂದರೆ ಅವಾಗ ಅವರಿಬ್ಬರೇ ದೇ ಹ್ಯಾವ್ ಸೀನ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ಅವಾಗೆಲ್ಲ ಅಂತ. ಸೊ ಮಕ್ಳುಗಳಿನ್ನ ಚಿಕ್ಕವರಿದ್ದರು ಅವಾಗ. ಸೊ ಮಕ್ಳುಗಳಿಗೂ ಇವಾಗ ಇಂಟ್ರೆಸ್ಟ್ ಬಂದಿದೆ, ವಿಕ್ಕಿ ಸರ್ ಮತ್ತು ಮನೋರಂಜನ್ ಸರ್ಗೂ ಏನೋ ಮಾಡಬೇಕಿದ್ನ ಅಂತ. ಅಂದರೆ ಯಾರು ಪ್ಲ್ಯಾನ್ ಮಾಡಿಲ್ಲ ಮೇಡಮ್, ಇದು ಅದಾಗದೇ ಆಗ್ತಾಯಿದೆ ನೋಡಿ. ಇದು ಬಹುತೇಕ ನನ್ನ ಪ್ರಕಾರ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ. 35 ವರ್ಷದ ಹಳೆ ಸಿನಿಮಾನ ಜನಗಳೇ ಎತ್ಕೊಂಡು ಬಂದು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು, ಈಗಿನ ಜೆನ್ಝಿ ಅಂತಂತೀವಲ್ಲ, ಅವರು ಏನು ಮಾಡಬೇಕು, ಯಾವ ಟೈಮ್ಗೆ ಇವಾಗ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ತೊಗೋಬೇಕು, ಫುಡ್ ಹಿಂಗೆ ಇಟ್ಕೋಬೇಕು, ಏನೆಲ್ಲ ಅವ್ರಿಗೆ ಗೊತ್ತಿದೆ ಅವರಿಗೆ. ಸೊ ಈ ಜೆನ್ಝಿಗಳೇ ಇದನ್ನು ಹುಟ್ಟಾಕಿ ರವಿಚಂದ್ರನ್ ಸರ್ನ ಸಂಭ್ರಮಿಸ್ಬೇಕು. ರವಿಚಂದ್ರನ್ ಸರ್ ಅಂತಂದರೆ ನಮ್ಮ ಹೆಮ್ಮೆ, ಈಸ್ ಅವರ್ ಪ್ರೌಡ್ ಅಸೆಟ್ ಫಾರ್ ಕನ್ನಡ ಇಂಡಸ್ಟ್ರಿ, ಫಾರ್ ಹೋಲ್ ಸೌತ್ ಇಂಡಿಯಾ ಅನ್ನೋ ಥರದನ್ನು ಅವರೇ ಮಾಡ್ತಾಯಿದ್ದಾರೆ. ನೀವು ನಂಬ್ತೀರಾ ಬಿಡ್ತೀರಾ ಮೇಡಮ್? ಈಗ ರವಿ ಸರ್ಗೆ ಡೈರೆಕ್ಟಾಗಿ ಫೋನ್ ಮಾಡೋಕ್ಕಾಗಲ್ಲ, ನಾವೆಲ್ಲ ಹತ್ರದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡು ನಮ್ಗೆ ಫೋನ್ ಮಾಡ್ತಾರೆ. ಜಮಖಂಡಿಯಿಂದ ಒಬ್ಬರು ಡಾಕ್ಟ್ರು ಫೋನ್ ಮಾಡಿದರು, ರಾಜೇಂದ್ರ ಅವರು ಅಂತ. ನನ್ನ ಇಡೀ ಊರಲ್ಲಿರ್ತಕ್ಕಂಥ ಶಾಲಾ ಮಕ್ಕಳುಗಳು 1000 ಜನ ಇರಲಿ, ನಾನು ಟಿಕೆಟ್ ತೊಗೊತೀನಿ ಅಂತಾರೆ. ಆಮೇಲೆ ಇನ್ನೊಂದು ಕಡೆಯಿಂದ ಫೋನ್ ಮಾಡ್ತಾರೆ, ಎಲ್ಲ ನಾರ್ತ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಫೋನ್ಸ್ಗಳು ಮತ್ತು ಮೆಸೇಜಸಲ್ಲೂ ತಾವು ನೋಡಿರ್ತೀರ. ಎಷ್ಟೋ ಜನ ವೀಡಿಯೋ ಮಾಡಿ ಹಾಕ್ತಿದ್ದಾರೆ, ನಮ್ಮ ಶಾಲೆಗೆ ಮಕ್ಳಿಗೆ ನಾನು ಕೊಡ್ತೀನಿ ಟಿಕೆಟು, ನಾವು ಜೊತೆಲಿ ಬರ್ತೀವಿ ಅಂತ. ಇದೇನೋ ಒಂದು ಮ್ಯಾನ್ಯ ತಾನೇ ಉಟ್ಕೊಂಡ್ಬಿಟ್ಟಿದೆ. ಯಾಕೆ ಅಂದರೆ ರವಿಚಂದ್ರನ್ ಸರ್ ಅವ್ರನ್ನ ಪ್ರೀತಿ ಮಾಡೋರು ಮನೆಗೆ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ಮೇಡಮ್. ಯಾಕಂದರೆ ಅವ್ರು ಎಲ್ಲ ಹೀರೋಗಳಿಗೂ ಒಂಥರ ಪ್ರೀತಿ ಪಾತ್ರರು, ಎಲ್ಲ ನಟರುಗಳಿಗೂ ಅನ್ನ ಹಾಕಿದ ಸಂಸ್ಥೆ, ಸಾವಿರಾರು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಒಂದು ದೊಡ್ಡ ಸಂಸ್ಥೆಗೆ ಅವತ್ತು ನ್ಯಾಯ ಸಲ್ಲಿಲ್ಲ ಅವರಿಗೆ. ಸೊ ಭಗವಂತನೇ ಮೋಸ್ಟ್ಲಿ ಆ ದೈವ ಪ್ರೇರಣೆ ಏನಿದೆ. ಯಾಕಂದರೆ ಇವಾಗ ಅವರು ಐ ಆಮ್ ಗಾಡ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ದೇವರು ಒಂದಷ್ಟು ಒಳ್ಳೆ ತತ್ವ ಸಿದ್ಧಾಂತಗಳನ್ನ ಹೊಸ ರೀತಿಲಿ ಹೇಳೋಕ್ಕೆ ಹೋಗ್ತಾ ಇದ್ದಾರೆ, ತುಂಬ ಕಮರ್ಷಿಯಲಾಗಿ ಹೇಳ್ತಾ ಇದ್ದಾರೆ. ಮೇ ಬಿ ಇವಾಗ ಅವ್ರಿಗೆ ಆ ದೇವರು ಐ ಆಮ್ ಗಾಡ್ ಚಿತ್ರೀಕರಣ ಮೂಲಕದಲ್ಲೇ ಆ ಗಾಡೇ ಅವರಿಗೆ ವಾಪಸ್ ಶಾಂತಿ ಕ್ರಾಂತಿಗೆ ಒಂದು ನ್ಯಾಯ ಸಲ್ಲಿಸ್ತಕ್ಕಂಥ ವಿಷಯ ನಡೀತಾ ಇದೆ. ನೀವು ಹೇಳಿದ ಸತ್ಯ ಮೇಡಮ್, ನಾವೇ ದುಡ್ಡು ಹಾಕ್ತೀವಿ, ನಾವೇ ರಿಲೀಸ್ ಮಾಡ್ತೀವಿ ಬನ್ನಿ ಅಂತ ಎಷ್ಟು ಯಾವ ಲೆಕ್ಕಕ್ಕೆ ಹೋಗಿದ್ದಾರೆ ಅಂದರೆ, ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಏನಾದ್ರು ರಿಲೀಸ್ ಇದೆಯಾ ಅನ್ನೋ ಲೆಕ್ಕಕ್ಕೆ ಅವರೇ ಸಂಭ್ರಮಿಸ್ತಾ ಇದ್ದಾರೆ. ಸರ್, ನಿಮಗೆ ಎಷ್ಟು ಬ್ಲೆಸ್ಡ್ ಫೀಲ್ ಇದೆ? ನಿಮಗೆ ಅವರ ಹತ್ರದಲ್ಲಿ ನೋಡ್ಬೋದು, ಅವ್ರ ಹತ್ರ ಮಾತಾಡ್ಬೋದು, ನೀವು ಅವರ ಅಭಿಮಾನಿ ಬಳಗಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ, ಗುರುತಿಸ್ಕೊಂಡಿದ್ದೀರಾ. ಆ್ಯಂಡ್ ಹಂಸಲೇಖ ಅವರು ನಿಮ್ಗೆ ಯಾಕೆ ದಿಲ್ ಸೆ ದಿಲೀಪ್ ಅಂತ ಹೆಸರಿಟ್ರು ಅಂತ ಹೇಳಿ? ಇದು ಶಾಂತಿ ಕ್ರಾಂತಿಯಿಂದ ಒಂಚೂರು ನಮ್ಮ ಕಡೆಗೆ ಬಂತು. ಶಾರ್ಟಾಗಿ ಹೇಳ್ಬಿಡ್ತೀವಿ, ಯಾಕಂದರೆ ಶಾಂತಿ ಕ್ರಾಂತಿನೇ ಮ್ಯಾನ್ಯ. ನಾನು ದಿಲೀಪ್ ಗುರುಸ್ವಾಮಿ ಅಂತ, ಹೃದಯದಿಂದ ದಿಲೀಪ್ ಅಂತ ಕತೆ ಕವನ ಬರೀತಾ ಇದ್ದೆ. ನಾನು ಕೆನಡಾ MBA, ಲಂಡನ್ MSc. ಕೆನಡಾದಲ್ಲಿ ಗಾಳಿ ಕೆನಡ ಉಸಿರು ಕನ್ನಡ ಅಂತ ಒಂದು ಪುಸ್ತಕ ಬರೆದೆ. ಚೆನ್ನಾಗಿದೆ ಹಾಗೆ ಹೇಗೆ ಅಂತಂದ್ರೆ ಹೃದಯದಿಂದ ದಿಲೀಪ್ ಅಂತ ಬರೆದಿದ್ದೆ. ಹಂಸಲೇಖ ಸಾಹೇಬರು ನಮ್ಮ ಗುರುಗಳ ಹತ್ರ ಹೋದಾಗ ಹೇಳಿದೆ, ಇದು ನಿನ್ನ ಹತ್ರ ಮ್ಯಾಟ್ರ್ ಇದೆ ಕಣೋ, ಬಟ್ ಮೀಟ್ರ್ ಉದ್ದಾಗೋಯ್ತು, ಸ್ವಲ್ಪ ಚಿಕ್ಕದು ಮಾಡ್ಕೋ ಅಂತ. ಹೃದಯದಿಂದ ದಿಲೀಪ್ ಚೆನ್ನಾಗಿಲ್ಲ ಕಣೋ, ಸೌಂಡಿಂಗ್ ಇರಲಿ, ದಿಲ್ಸೆ ದಿಲೀಪ್ ಮಾಡ್ಕೋ. ದಿಲ್ಸೆ ಅಂದರು ಹೃದಯದಿಂದ ಕಣೋ ಅಂತ ಹೇಳಿದ್ರು. ಆಯಿತು ಗುರುಗಳೇ, ವರಪ್ರಸಾದ ಅಂತೇಳಿ ಅದೇ ಹೆಸರು ಇಟ್ಕೊಂಡ್ವಿ. ಆಮೇಲೆ ರವಿ ಸರ್ ಹತ್ರ ವರ್ಕ್ ಮಾಡ್ಬೇಕಾದ್ರು ಅಷ್ಟೇ ನಮ್ಮ ಜೀವನದ ಒಂದು ಗ್ರೇಟೆಸ್ಟ್ ಲೈಫ್ ಟೈಮ್. ಯಾಕೆ ಅವರಿಂದ ಕಲಿಯೋದು ತುಂಬ ಇದೆ. ರವಿ ಸರು, ನಾನು 6ನೇ ಕ್ಲಾಸಿಂದ ನನ್ನ ಸುತ್ತಮುತ್ತ ರೂಮಿನ ಎಲ್ಲ ಗೋಡೆಗಳಲ್ಲೂ ರವಿ ಸರೇ ಇರ್ತಾಯಿದ್ರು. ನಮ್ಮ ಫಾದರ್ ಬೈತಾಯಿದ್ರು, ಎದ್ದ ತಕ್ಷಣ ದೇವ್ರ ಮುಖ ನೋಡಬೇಕು ಅಂತ. ಇಲ್ಲ, ನನಗೆ ಇವರೇ ದೇವರು ಅಂತ ಇದ್ದೆ. ಅವಾಗಿಂದ ನಿಷ್ಕಲ್ಮಶವಾಗಿ ಏನಾದರೂ ಬೇಡಿದ್ರೆ, ಇವತ್ತೇನು ಮ್ಯಾನಿಫೆಸ್ಟೇಷನ್ ಅಂತೀವಿ, ಅದು ಅವತ್ತಿಂದ ಬೇಡಿದ್ದಕ್ಕೆ ನಮಗೊಂದು ಅವರ ಸಖ್ಯ, ಅವರ ಒಂದು ಏನಂತಾರೆ, ಅವರ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು. ಅವರಿಂದ ಕಲಿಯೋ ಅವಕಾಶ, ಅವರೊಂದು ಮಹಾ ಪ್ರತಿಭಾ ಪರ್ವತ ಅಂತ ಹೇಳ್ತೀನಿ. ಹಂಗಾಗಿ ಅಂಥ ಪರ್ವತದ ಕೆಳಗೆ ನಾವೊಂದು ಸ್ವಲ್ಪ ಹುಲ್ಲು ಬೆಳೆದಂಗೆ ಜೊತೇಲಿ ಇರೋದಕ್ಕೆ ನಮಗೊಂದು ಭಾಳ ಒಂದು ದೊಡ್ಡ ಆಸರೆ ಸಿಕ್ದಂಗೆ ಅವ್ರ ಕಡೆ ಇದ್ದರೆ ರವಿಚಂದ್ರನ್ ಸರ್ ಹತ್ರ. ನನ್ನ ಮಗನ ಹೆಸರು ರಣಧೀರ, ನನ್ನ 2ನೇ ಮಗನ ಹೆಸರು ನೀಲಕಂಠ. ಸೊ ನಮ್ಮದು ಬೇರೆಯವ್ರ ಥರ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಅಲ್ಲ, ನಮ್ಮದು ಅಪ್ಪಟ ರವಿಭಕ್ತ ಕುಟುಂಬ. ಹಾಗಾಗಿ ನಮಗೆ ಭಾಳ ಸಂತೋಷ ಇದೆ. ರವಿಚಂದ್ರನ್ ಸಾರ್ ಅಂತಂದರೆ ಅವ್ರನ್ನ ಕೂತ್ರೆ ಒಂದು ಫ್ರೇಮ್ ಥರ ಇರುತ್ತೆ, ಅವ್ರ ನಕ್ಕರೆ ಅಲ್ಲೊಂದು ಚಾರ್ಮ್ ಇರುತ್ತೆ, ಅವರು ಬರೆದ್ರೆ ಅದ್ರ ಒಂದು ಬೇರೆ ಥರದ್ದೊಂದು ಆಡು ಭಾಷೆಯ ನವಯುಗ ತತ್ವ ಸಿದ್ಧಾಂತ ಇರುತ್ತೆ. ಅವರು ಒಂದು ಡೈರೆಕ್ಷನ್ ಮಾಡಿದ್ರೆ ಅದು ಮಾಸ್ಟ್ರು ಶಾಟ್ ಆಗಿ ರಾಮ್ ಗೋಪಾಲ್ ವರ್ಮಾಯಿಂದ ಹಿಡಿದು ಇವತ್ತಿನ ಬಾಹುಬಲಿ ಮಾಡಿದಂಥ ರಾಜಮೌಳಿ ತನಕ ನಾವು ನಿಮ್ಮ ಅಭಿಮಾನಿ, ಆ ಶಾಟ್ ಇಷ್ಟ, ಈ ಶಾಟ್ ಇಷ್ಟ ಅಂತ ಅವರೇ ವ್ಯಾಖ್ಯಾನ ಮಾಡ್ತಾರೆ. ಅವರೊಂದು ಯಾವ್ದಾದ್ರು ಒಬ್ಬರನ್ನ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ಕೊಂಬಂದ್ರೆ ಆಮೇಲೆ ಅವರು ಆಲ್ ವರ್ಲ್ಡ್ ಸ್ಟಾರ್ ಆಲ್ ಇಂಡಿಯಾ ಸ್ಟಾರ್ ಆಗ್ತಾರೆ. ಆಲ್ರೆಡಿ ಸ್ಟಾರ್ ಆಗಿರೋರಿಗೆ ಒಂದು ಫೋನ್ ಮಾಡಿದ್ರೆ ನೀವೊಂದು ಬರ್ತೀರಾ ಅತಿಥಿ ಪಾತ್ರಕ್ಕೆ ಅಂದರೆ, ಯಾವಾಗ ಬರ್ಬೇಕು ಹೇಳಿ ಅಂತ ಮಾರನೇ ದಿನ ಮನೆಗೆ ಬಂದು ಕೂತ್ಕೊಳ್ತಾರೆ. ಮೇಡಮ್ ಹೇಳಿ, ಇಡೀ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಬ್ಬ ಆಲ್ರೌಂಡ್ ವ್ಯಕ್ತಿತ್ವ, ಬಹುಮುಖ ಪ್ರತಿಭೆ, ಅವ್ರು ಮಾಡದೇ ಇರೋದೇ ಇಲ್ಲ. ರೇಡಿಯೋ ಜಾಕಿ ಆಗಿದ್ದಾರೆ, ರಿಯಾಲಿಟಿ ಶೋ ಜಡ್ಜ್ ಆಗಿದ್ದಾರೆ, ಇನ್ನು ಬಿಡಿ ಬರವಣಿಗೆ, ರೈಟಿಂಗು, ಡೈಲಾಗ್ ರೈಟಿಂಗು, ಲಿರಿಕ್ ರೈಟಿಂಗು, ಮ್ಯೂಸಿಕ್ಕು, ಸಾಹಸ. ಈ ನಮ್ಮ ಶಾಂತಿ ಕ್ರಾಂತಿಗೂ ಕೂಡ ಸಾಹಸ ನಿರ್ದೇಶನ, ನೃತ್ಯ ನಿರ್ದೇಶನ, ಏನು ಮೇಡಮ್ ಸಂಕಲನ, ಆಮೇಲೆ ಗ್ರಾಫಿಕ್ ಡಿಸೈನ್ಸು, ಪೋಸ್ಟರ್ ಡಿಸೈನ್ಸು,
ಒನ್ ಮ್ಯಾನ್ ಚಲಿಸುವ ಸಿನಿಮಾ ಚಿತ್ರ ಬ್ರಹ್ಮ ಅಂತೇನು ಕರಿತೀವಿ ನಾವು, ಅದು ಅಪ್ಪಟವಾಗಿ ರವಿಚಂದ್ರನ್ ಸಾರೇ. ಅಂಥವ್ರ ಜೊತೆ ಇರೋದಕ್ಕೆ ನಾವು ಮೇಡಮ್ ಯಾವುದೋ ಜನ್ಮದಲ್ಲಿ ಯಾವುದೋ ಗಂಧರ್ವ ಪುರುಷರು ಏನೋ ನಮ್ಗೊಂದು ಸ್ವಲ್ಪ ಒಂದು ಸೋಕಿರಬೇಕು, ಹಂಗಾಗಿ ರವಿಚಂದ್ರನ್ ಸರ್ ನಮ್ಮ ಸಖ್ಯ ಸಿಕ್ಕಿದೆ ಅಂತೇಳಿ ಅದಕ್ಕೆ ಭಗವಂತನಿಗೆ ಧನ್ಯವಾದ ಹೇಳ್ತೀವಿ.